ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪಾರ್ಕಿಂಗ್ ನಿಯಮ ವಿರೋಧಿಸಿ ಚಾಲಕರು ರೋಷಾವೇಶವನ್ನ ತೋರಿದ್ರು. ಸಾದಳ್ಳಿ ಟೋಲ್ ರಸ್ತೆ ತಡೆದು ಚಾಲಕರು ಸಿಡಿದೆದ್ರು. ಟೋಲ್ನ ಪಕ್ಕದಲ್ಲೇ ಧರಣಿ ಕೂತ್ರು 500ಕ್ಕೂ ಅಧಿಕ ಮಂದಿ. ರಸ್ತೆ ತಡೆದು ವಾಹನಗಳಿಗೆ ಬಾಟಲ್ ಎಸೆದು ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಾಲಕರನ್ನ ತಡೆಯೋದಕ್ಕಾಗದೆ ಪೊಲೀಸರು ಲಾಠಿ ಬೀಸಿದ್ದಾರೆ. ಟೋಲ್ ಪಕ್ಕದಲ್ಲೇ 500ಕ್ಕೂ ಹೆಚ್ಚು ಜನ ಧರಣಿ ಕೂತಿದ್ದು ರಸ್ತೆ ತಡೆದು ವಾಹನಗಳಿಗೆ ಬಾಟಲ್ಗಳನ್ನ ಎಸಿತಾ ಇದ್ರು ಪ್ರತಿಭಟನಾಕಾರರು. ಕಂಟ್ರೋಲ್ ಮಾಡೋದಕ್ಕಾಗದೆ ಪೊಲೀಸರು ಲಾಠಿ ಬೀಸಿದ್ದಾರೆ. ತೀವ್ರ ಸ್ವರೂಪವನ್ನ ಪಡ್ಕೋತಾ ಇದೆ ಚಾಲಕರ ಪ್ರತಿಭಟನೆ. ಅಗ್ರಿಗೇಟರ್ ಕಂಪನಿಗಳ ಗಾಡಿಯನ್ನ ತಡೆದು ಮುತ್ತಿಗೆ ಹಾಕೋದಕ್ಕೆ ಯತ್ನ ನಡೆಸಿದ್ರು. ಪಾರ್ಕಿಂಗ್ ನಿಯಮ ಹಿಂಪಡಿಬೇಕು ಅಂತ ಒತ್ತಾಯಿಸಿದ್ರು ಹೋರಾಟಗಾರರು. ಟ್ಯಾಕ್ಸಿ ಚಾಲಕರ ಪ್ರತಿಭಟನೆಯ ದೃಶ್ಯ ಇದು. ಉಗ್ರ ಸ್ವರೂಪವನ್ನ ಪಡ್ಕೋತಾ ಇದೆ ಈ ಪ್ರತಿಭಟನೆ. ಪಾರ್ಕಿಂಗ್ ನಿಯಮ ಅದನ್ನ ವಿರೋಧಿಸಿ ಚಾಲಕರು ಮಾಡ್ತಾ ಇರುವಂತ ಪ್ರತಿಭಟನೆ. ರಸ್ತೆ ತಡೆದು ಹೋರಾಟವನ್ನ ನಡೆಸಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಕಂಟ್ರೋಲ್ ಮಾಡೋದಕ್ಕಾಗದೆ ಪೊಲೀಸರು ಹರಸಾಹಸ ಪಟ್ಟರು. ಕೊನೆಗೆ ಲಾಠಿ ಬೀಸಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಪಾರ್ಕಿಂಗ್ ನಿಯಮ, ಈ ನಿಯಮವನ್ನ ವಿರೋಧಿಸಿ ಚಾಲಕರು ಹೋರಾಟ ಮಾಡ್ತಾರೆ. ಏರ್ಪೋರ್ಟ್ ಪಾರ್ಕಿಂಗ್ ವಿಚಾರವಾಗಿ ಇವತ್ತು ಟ್ಯಾಕ್ಸಿ ಚಾಲಕರು ಸಾದರಳ್ಳಿ ಗೇಟ್ನಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಪ್ರೊಟೆಸ್ಟ್ನ ನಂತರ ರಸ್ತೆ ತಡೆಯನ್ನ ಕೂಡ ಮಾಡಿದ್ರು. ರಸ್ತೆ ತಡೆಯ ವೇಳೆ ಲಾಠಿ ಚಾರ್ಜ್ ಕೂಡ ಮಾಡಲಾಯಿತು. ಸೊ ನಿಜಕ್ಕೂ ಕೂಡ ಈ ಒಂದು ಪ್ರತಿಭಟನೆಗೆ ಇಷ್ಟು ಉಗ್ರ ರೂಪವಾಗಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳ್ತಿಳ್ಕೊಂಡ ನಮ್ಮ ಜೊತೆ ಸಾಕಷ್ಟು ಜನ ಟ್ಯಾಕ್ಸಿ ಚಾಲಕರಿದ್ದಾರೆ. ಸರ್, ಇವತ್ತಿನ ಪ್ರತಿಭಟನೆಗೆ ಮುಖ್ಯ ಕಾರಣ ಏನಾಗಿತ್ತು ಸರ್? ಮೇಡಮ್, ಇಲ್ಲಿ ಬಂದು ಏನಾಗಿದೆ ಅಂದರೆ ಏನು ಸೈಡ್ ಪಿಕಪ್ ಏನಿತ್ತು ಫಸ್ಟು ಟರ್ಮಿನಲ್ 1 ಟರ್ಮಿನಲ್ 2 ಅದನ್ನು 1.5 ಕಿಲೋಮೀಟರ್ ಮುಂದೆಗಡೆ ಹಾಕಿರ್ತಾರೆ. ಹಾಗಾಗಿ ಕಸ್ಟಮರ್ ಹೋಗೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ತಾಯಿತ್ತು. ನಾವು ಇವಾಗ ಗ್ರೂಪಲ್ಲಾಗಲಿ ಇದು ಅಗ್ರಿಗೇಟರ್ ಕಂಪ್ನಿ, 1-2 ಅಗ್ರಿಗೇಟರ್ ಕಂಪ್ನಿಲಿ ಡ್ಯೂಟಿ ಬರೋ ಅಂಥದ್ದನ್ನ ಕಸ್ಟಮರ್ನ ಪಿಕಪ್ ಮಾಡೋಕ್ಕೆ ತುಂಬ ಸಮಸ್ಯೆ ಆಗ್ತಾಯಿತ್ತು. ಹಾಗಾಗಿ ನಮಗೆ ಮೊದಲಿನ ಥರ ಯಾವ ಥರ ಇದೆಯೋ ಅದೇ ಥರ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮೇನ್ ಕಾರಣವಾಗಿ ನಾವು ಪ್ರತಿಭಟನೆ ಮಾಡಿದ್ವಿ. ಇಲ್ಲಿ ಆ ಪ್ರತಿಭಟನೆ ಕಾರಣ ಏನಪ್ಪ ಅಂದರೆ ಮೇಯ್ನು ಇಲ್ಲಿ ಸೈಡ್ ಪಿಕಪ್ ಅಂತ ಒಂದು ಸ್ವಲ್ಪ ಕೆಲವು ಜನಗಳು ಇದ್ದಾರೆ. ಅವ್ರೇನಾಗ್ತಾ ಇದೆ, ಬಂದ್ಬಿಟ್ಟು ಅಲ್ಲಿ ಗಾಡಿಗಳು ಹಾಕೋಬಿಟ್ಟು ಇಲ್ಲಿ ಚಾಲಕರು ಏನು ಬಡ ಚಾಲಕರು ಇದ್ದಾರ ಅವ್ರಿಗೆ ಪ್ರಾಬ್ಲಮ್ ಆಗ್ತಿದೆ ಸೈಡ್ ಪಿಕಪ್ಪರಿಂದ. ಆ ಪಿಕಪ್ನ ಸ್ಟಾಪ್ ಮಾಡಬೇಕು ದಯವಿಟ್ಟು ಏರ್ಪೋರ್ಟ್ ಸಿಬ್ಬಂದಿಯರು. ಫಸ್ಟು ಅವ್ರನ್ನ ಸ್ಟಾಪ್ ಮಾಡೋದು ಬಿಟ್ಟು ನಮ್ಮನ್ನ ಇಲ್ಲಿ ಅಲ್ಲಿಗೆ ಬಿಡ್ಕೊಂಡಂಗೆ ನಮಗೆ ಸಮಸ್ಯೆ ಮಾಡ್ತಾ ನಮ್ಮ ಬಿಸ್ನೆಸ್ಗೆ ಸಮಸ್ಯೆ ಮಾಡ್ತಾವ್ರೆ. ಈ ಪಾರ್ಕಿಂಗ್ ನ ಕ್ಯಾನ್ಸಲ್ ಮಾಡೋದ್ರಿಂದ ಯಾವ ತರ ಸಮಸ್ಯೆ ಆಗ್ತಾ ಇದೆ? ಈ ಹಿಂದೆ ನೀವು ಯಾವ ತರ ಪಿಕಪ್ ಮಾಡ್ತಾ ಇದ್ರಿ, ಇವಾಗ ಯಾವ ತರ ಸಮಸ್ಯೆ ಆಗ್ತಿದೆ? ಮೇಡಮ್, ನಾವು ಏನು ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಏನು ಪಿಕಪ್ ಮಾಡ್ತಿದ್ವಲ್ಲ ಆ ಜಾಗದಲ್ಲಿ ನಾವು ಪಿಕಪ್ ಮಾಡ್ಕೊಂಡು ಬರ್ತಿದ್ದು. ಇವಾಗ ಏನು ಮಾಡಿದ್ದಾರೆ, ಅಲ್ಲಿಂದ ಪಿ ಪಾರ್ಕಿಂಗ್ 3 ಅಂತೇಳಿ ಇದು ಮಾಡಿದ್ದಾರೆ. ಅಲ್ಲಿಗೆ ಕಸ್ಟಮರ್ಗಳು ಬರೋಕ್ಕೆ ಸುಮಾರು 7ರಿಂದ 8 ನಿಮಿಷ ತಗೊತಾ ಇದೆ. ಆ 7ರಿಂದ 8 ನಿಮಿಷ ಏನಾಗುತ್ತೆ, ನಾವು ಒಳಗಡೆ ಹೋಗಿರ್ತೀವಿ. ಇವರು ಏನು ಮಾಡಿದ್ದಾರೆ, ನಮಗೆ ಎಲ್ಲ ಅಂದರೆ 10 ನಿಮಿಷಕ್ಕೆ 100 ರೂಪಾಯಿ ಅಂತೇಳಿ ಇದು ಮಾಡಿದ್ದಾರೆ, ಫೈನ್ ಹಾಕ್ತಾ ಇದ್ದಾರೆ. ಅದು ಪಾರ್ಕಿಂಗ್ ಚಾರ್ಜ್ ಅಂತ. ಅದು 10 ನಿಮಿಷ ಆದಮೇಲೆ 1 ನಿಮಿಷಕ್ಕೆ ಮತ್ತೆ 50 ರೂಪಾಯಿ ರೈಸ್ ಮಾಡ್ತಿದ್ದಾರೆ. ಅದರಿಂದ ನಮಗೇನಾಗ್ತಿದೆ ಅಂದರೆ, ಅಲ್ಲಿಂದ ಬಂದು ಕಸ್ಟಮರ್ ಬಂದು ಹತ್ತಿಸ್ಕೊಂಡು ಹೋಗೋದ್ರೊಳಗೆ ನಮಗೆ ಇಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಬೀಳ್ತಾ ಇದೆ. 150 ರೂಪಾಯಿ ಎಕ್ಸ್ಟ್ರಾ ಆಗ್ತಾ ಇದೆ. ಅದನ್ನು ಯಾರೂ ಇದು ಮಾಡ್ತಿಲ್ಲ. ಅದು ತುಂಬಾ ನಮ್ಗೆ ಮುಂಚೆ ಹಿಂಗಿತ್ತೋ ಅದೇ ಥರನೇ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇವಾಗ ಪ್ರೊಟೆಸ್ಟ್ ಮಾಡಿದ್ರಿ, ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಸೊ ಇದನ್ನ ಏನು ಹೇಳ್ತೀರಾ ಸರ್? ಈ ಥರ ಪೊಲೀಸರು ನಿಮ್ಮನ್ನ ಹದ್ದು ಬಸ್ಸಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಲಾಠಿ ಚಾರ್ಜ್ ಮಾಡಿದ್ರು, ಏನು ಹೇಳ್ತೀರಾ? ನೋಡಿ, ಈ ಥರ ದಬ್ಬಾಳಿಕೆ ಮಾಡೋದು ಒಳ್ಳೆಯದಲ್ಲ. ಎಲ್ಲ ಬಡ ಮಕ್ಕಳುಗಳೇ ಡ್ರೈವರು ದುಡಿತಾ ಇರೋದು. ಈ ಥರ ಮಾಡೋದ್ರಿಂದ ಚಾಲಕರಿಗೆ ತುಂಬ ಅನ್ಯಾಯ ಆಗ್ತಿದೆ. ಇದಿಷ್ಟು ಟ್ಯಾಕ್ಸಿ ಚಾಲಕರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.